ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಧ್ಯಾ. ದೇವಸ್ಥಾನಕ್ಕೆ ಹೋಗಿದ್ದು, ದೇವಸ್ಥಾನದ ಬ್ಲಾಗು. ಒಳಗಡೆ ಅಲೋಡ್ ಇಲ್ಲ ಅಂತೇಳ್ಬಿಟ್ಟು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹೊರಗಡೆ ಬಂದಿದ್ದಾದಮೇಲೆ ಮಾಡಿದ್ದು. ನಾಗಪ್ಪನಿಗೆ ಹಾಲೆಲ್ಲ ಹಾಕ್ಬಿಟ್ವಿ. ದೇವ್ರ ದರ್ಶನ ಎಲ್ಲ ಆಯಿತು ಚೆನ್ನಾಗಿ. 30 ನಿಮಿಷ ತೊಗೊಂತು ನನಗೆ ದರ್ಶನ ಮಾಡೋದಕ್ಕೆ. ಅದಾದಮೇಲೆ ಅಯ್ಯಪ್ಪ ಸ್ವಾಮಿಂದು ತ್ರಿಶೂಲ. ಅದಾದಮೇಲೆ ಮತ್ತೆ ಬಂದುಬಿಟ್ಟು ಈ ಕಡೆ ಎಲ್ಲ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಅದಾದಮೇಲೆ ಇಲ್ಲಿ ರಾಮ, ಸೀತೆ, ಲಕ್ಷ್ಮಣ ಅವರಿದ್ದರು. ಅವ್ರದ್ದು ದರ್ಶನ ಆಯಿತು. ಅದಾದಮೇಲೆ ಇನ್ನೇನು ಮಕ್ಕಳನ್ನ ಕರೆದೆ, ನಡೀರಿ ಹೋಗೋಣ, ಟೈಮ್ ಆಯಿತು ಅಂತೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದೆ ಮಕ್ಕಳನ್ನ. ನಾನು ಮನೆ ಒಳಗಡೆ ಅಪ್ಪ ಹಾಗಲಕಾಯಿ ಕಟ್ ಮಾಡ್ತಾಯಿದ್ರು. ಸೊ ಅದನ್ನು ನಾನು ಹಾಗಲಕಾಯಿನ ವಾಶ್ ಮಾಡ್ಕೊಂಬಿಟ್ಟು ಒಂದು ಕಡಾಯಿ ಬಿಸಿ ಮಾಡ್ಕೊಂಬಿಟ್ಟು ಆ ಕಡಾಯಿಗೆ ಹಾಕ್ಕೊಂಡು ನೀರೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಫ್ರೈ ಆದಮೇಲೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೋಬೇಕು ಅದಕ್ಕೆ. ಅದಾದಮೇಲೆ ಎಣ್ಣೆ ಹಾಕ್ಕೊಂಬಿಟ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಇನ್ನೂ ಸ್ವಲ್ಪ ಫ್ರೈ ಮಾಡಿಕೊಂಡೆ. ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಸೇರಿಸ್ಕೊಂಡೆ. ಒಂದು ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಂಬಿಟ್ಟು ಅದಾದಮೇಲೆ ಅದಕ್ಕೆ ಅರಿಶಿನ ಪುಡಿ, ಅಚ್ಚ ಖಾರದ ಪುಡಿ, ಗರಂ ಮಸಾಲನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಫ್ರೈ ಆದಮೇಲೆ ಲಾಸ್ಟ್ ಕೊತ್ತಂಬರಿ ಜೊತೆಗೆ ಮಾಡಿದೆ. ಸೊ ತುಂಬ ಚೆನ್ನಾಗಿರುತ್ತೆ ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್.